ಈ ತಡಿ ಮಾರಾಯ, ಸ್ವಲ್ಪ ಹೇಳ್ತೀನಿ. ಗೊತ್ತಿಲ್ಲ ಗೊತ್ತಿಲ್ಲ ಒಟ್ಟು ಫೋನ್ ಮಾಡಿಬಿಡ್ತೀಯ. ಒಳಗಲ್ಲಿ ಎಲ್ಲರೂ ಇದ್ದರು ಗೊತ್ತಾ? ಯಾರದು ಫೋನ್ ಅಂತ ಕೇಳಿದ್ರೆ ಎಂತ ಹೇಳೋದು? ನಿನ್ನ ಹೆಸರು ಕೇಳಿದ್ರೆ ಎಲ್ಲರೂ ಮೈ ಮೇಲೆ ಚೇಳು ಬಿದ್ದರೆ ಹಂಗೆ ಮಾಡ್ತಾರೆ ಗೊತ್ತಾನ. ಅದಕ್ಕೆ ಈಗ ನಿನ್ನ ಫೋನ್ ಬಂದರೆ ನಾನು ಹೇಳೋದೇ ಇಲ್ಲ ನಿಂದು ಅಂತ, ಬೇರೆ ಯಾರ್ದಾರ ಹೆಸರು ಹೇಳೋದ. ಹಚ್ಚಿಗೆ ಬತ್ತೀನಿ ನಂಗೆ ಕತ್ತಾಡಿ ನೋಡ್ತಿದ್ದೀನಿ ಯಾರ್ಯಾರ ಕಡೆಗೆ ನನ್ನೇ ಫಾಲೋ ಮಾಡ್ಕಿ ಬತ್ತಾ. ಇಲ್ಲ ಇಲ್ಲ, ಎಂತ ಹೇಳ, ಎಂತಕ್ಕೆ ಫೋನ್ ಮಾಡಿದ್ದೆ ಅಂತಕ್ಕೀಗ? ಸ್ವಲ್ಪ ಸುಮ್ಮನಿರ ಮಾರಾಯ ಸಾಕು. ಎಂತ ಹೆಂಗಸ್ರಿಗೆ ಆ ಥರ ಹೆದರ್ತೀಯ? ಗಂಡ್ಸಲ್ಲ ನಾನೀನ. ಫೋನ್ ಮಾಡಿದಾಗ ನಾನು ಅಂತ ಹೇಳ್ದಕ್ಕೂ ಏನಾರು ಹೇಳಿದ್ರು ಹೇಳು ತಿರ್ಗಿ. ನನ್ನ ಫ್ರೆಂಡು, ನಾನು ಮಾತಾಡ್ತೀನಿ, ನಿಂಗೇನು ಕಷ್ಟ ಅಂತ ಹೇಳ. ಏನು ಅವ್ರಿಗೆ ಬೇಕಾದ್ರ ಹತ್ರ ಅವ್ರು ಮಾತಾಡಲ್ಲ? ನಮ್ಮ ಅವ್ರ ಅಕ್ಕನ ಹತ್ರ ಅಣ್ಣನ ಹತ್ರ ಎಲ್ಲ ಮಾತಾಡಲ್ಲನಾ? ನಿನ್ನ ಹೆಂಡತಿಯವ್ರ ತಂಗಿ ಹತ್ರ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡಲ್ಲ? ಅವನ್ನೆಲ್ಲ ಹೇಳೋಕ್ಕಾಗಲ್ಲ ನಿಂಗೆ? ನೀವು ಮಾತಾಡಿದಕ್ಕೆ ನಾನು ಹೇಳ್ತೀನಿ, ನಾನು ಮಾತಾಡಿದಕ್ಕೆ ನೀವು ಯಾಕೆ ಕೇಳ್ತೀರಿ ಅಂತ ಕೇಳು. ಇಲ್ಲ ನಮ್ಮ ಎದುರೇ ಎಲ್ಲ ಕೊಚ್ಚಿಡ್ಸೋಕ್ಕೆ ಸೈ ನೀನು. ಅಲ್ಲಿ ಎಷ್ಟಂದ್ರೂ ಇಲಿನಯ್ಯ. ಅಮ್ಮವ್ರ ಗಂಡನೇ ಬಿಡು. ಇಲ್ಲ ಇಲ್ಲ, ಅವೆಲ್ಲ ಹೇಳ್ಬೇಡ ನೀನಾತ. ನಾನು ಹಾಗೆಲ್ಲ ಏನಿಲ್ಲ, ಆ ಸೀನೆಲ್ಲ ಇಲ್ಲ. ಸುಮ್ಮನೆ ಮನೆ ಒಳಗೆ ಯಾಕೆ ರಗಳೆ ಅಂತ ಏನಾರು ಒಂದು ಮಾತು ಬೈದು ಕೂಡಲೇ ಸುಮ್ಮನೆ ಅಳ್ತಾ ಕೂತ್ಕೊತದೆ. ನನಗೆ ಒಂದೊಂದು ಸತಿ ಪಾಪ ಅನಿಸೆ ಇದು ಮಾಡೋದಷ್ಟೇ. ನೀನು ಹೇಳ್ದಂಗೆ ನಾನು ಅಮ್ಮವ್ರ ಗಂಡೇನಲ್ಲ. ಈಗ ಹೇಳು, ಫೋನ್ ಮಾಡಿದ್ದೆ ಅಂತಕ್ಕೆ ಹೇಳು. ಎಂತಕ್ಕೆ ಅಂತ ಕೇಳ್ತಿದ್ದೀಯಲ್ಲ ಮಾರಾಯ. ಎಷ್ಟು ದಿವಸ ಆತ ಒಟ್ಟಿಗೆ ಸೇರಿದೆ? ನೀನಂತೂ ಪೇಟೆ ಕಡೆ ಬರದೆ ಒಂದು ವಾರನೇ ಆತೇನ. ಹಿಂಗಿದ್ದ ಅಭ್ಯಾಸ ಮಾತ್ರ ಕಲಿಸ್ಕಿಬೇಡ ನೋಡು. ಮನೇಲಿದ್ದು ಒಂದು ಸತಿ ಅಭ್ಯಾಸ ಆದರೆ ಆಮೇಲೆ ಎಲ್ಲಿಗೂ ಹೊರಡೋಕ್ಕೆ ಬಿಡಲ್ಲ. ನಾನು ಹಂಗಾರೆ ಇವತ್ತು ಬರ್ಬೋದು ನಾಳೆ ಬರ್ಬೋದು ಅಂತ ನೋಡಿದೆ, ಇಲ್ಲ ನೀ ಪತ್ತಿಕೆ ಇಲ್ಲ. ಈ ಥರ ಮಳೆ ಬೇರೆ ಹೊಡಿತಾ ಇದೆ. ಎಂತ ಮಾಡ್ತೀಯ ನೀನು? ಮನೇಲಿ ಕೂತ್ಕೊಂಡು ಎಂತ ಮಾಡೋದ? ಎಂತಕ್ಕೆ ಬರಲ್ಲ ಅಂದ್ರೆ ಎಂತ ಹೇಳೋದ? ಈ ಥರ ಮಳೆ ಹೊಡಿತಾ ಇದೆ, ಮನೆಯಿಂದ ಬೈಲು ಹೊಳ್ಳಕ್ಕೆ ಬೇಡ, ಹಂಗಾಗಿ ಬರಲ್ಲ ನಾನು ಅಷ್ಟೇ. ಅವೆಲ್ಲ ರೀಲ್ ಬಿಡಬೇಡ ನೀನು. ಎಂತ ದುಡ್ಡಿಲ್ಲನಾ? ದುಡ್ಡಿಲ್ಲ ಅಂತ ಪೇಟೆ ಕಡೆ ಬರಲ್ಲ ನೀನು? ಆ ಥರ ಎಲ್ಲ ಯೋಚನೆ ಮಾಡಬೇಡ ಮಾರಾಯ. ಒಳ್ಳೆ ಕತೆ ಆಯ್ತು. ಹಂಗೆ ನಿನ್ನ ಹತ್ರ ದುಡ್ಡು ಇದ್ದಾಗೆಲ್ಲ ನಮಗೆಲ್ಲ ಎಷ್ಟು ಸತಿ ಪಾರ್ಟಿ ಕೊಡಿಸ್ಲ ನೀನು? ಬಾರ, ಈಗ ನಮ್ಮರ ಬಿಟ್ಕೊಡೋಕ್ಕಾಗ್ತದಾನೆ? ಏನು ಯಾವಾಗಲೂ ದುಡ್ಡು ಇರಬೇಕು ಅನ್ನೋದೇನಿಲ್ಲ. ಬಾ ನೀನು ಸಾಕು. ಇಲ್ಲ ಇಲ್ಲಪ್ಪ, ಆ ಥರ ಎಲ್ಲ ಏನಿಲ್ಲ. ಸುಮ್ಮನೆ ಇರ ಮಾರಾಯ ಸಾಕು. ನಮ್ಮ ಹತ್ರನೇ ಹೇಳಕ್ಕೆ ಬರ್ತಾನೆ. ಏನು ನಮ್ಮೊಳಗೊಂದು ಗುಟ್ಟೆ ಅಂತ ನೋಡೋಣ ಹೇಳ. ನಿನ್ನೆ ಅಲ್ಲಿ ಸಂಜೀವಣ್ಣನ ಹೋಟ್ಲ ಹತ್ರ ಹೋಗಿದ್ದೆ. ಹಾಲು ಕೊಡೋದೆಲ್ಲ ಒಪ್ಪುಟ್ಟು ನಿಲ್ಲಿಸಿ ಅಂತಲ್ಲ. ಹಾಲು ಯಾರು ಎಂತನ್ನು ಕೊಡೋಕ್ಕೆ ಬರೋಲ್ಲ ಅವ್ರ ಮನೆಯಿಂದ ಅಂತ ಹೇಳಿದ್ರಪ್ಪ ಅವರು. ಹೌದಾ? ಎಂತಕ್ಕೆ ಹಾಲು ಕೊಡೋದು ನಿಲ್ಲಿಸಿದ್ದ? ಎಂತಕ್ಕೆ ಅಂದರೆ ದನ ಮಾಸ್ಕಿತ್ತು, ಅದಕ್ಕೆ ಹಾಲು ಕೊಡೋದು ನಿಲ್ಲಿಸಿದ್ದು. ಹೌದನ? ನಾನು ಎಂತಕ್ಕೆ ಹಾಲು ನಿಲ್ಸೇನಪ್ಪ ಅಂತ ಲೆಕ್ಕ ಹಾಕ್ತಾಯಿಲ್ಲ. ದನ ಮಾಸ್ಕಿನ್ರಿ ಏನು ಮಾಡೋಕ್ಕೆ ಬರೋಲ್ಲ ಬಿಡು. ಅದಕ್ಕಾಗಿಯೇ ಈಗ ಕೈಯಲ್ಲಿ ದುಡ್ಡಿಲ್ಲ ಅಂತ ನೀನು ಪೇಟೆ ಕಡೆ ಬರೋದೇ ಬಿಟ್ಟಿಯಾ? ಸುಮ್ಮನೆ ಬಾ ನೀನು. ಮನೇಲಿ ಎಂತ ಕುತ್ಕೊಂಡು ಎಂತ ಮಾಡ್ತೀಯಾ? ಇಲ್ಲ ಇಲ್ಲ ಮಾರಾಯ, ಹಾಗೇನಿಲ್ಲ. ಇದು ಒಳ್ಳೆ ಕತೆ ಆಯ್ತಲ್ಲ. ಹಾಲು ಕೊಡೋದು ನಿಲ್ಲಿಸಿದ ಕೂಡಲೇ ಮನೇಲಿ ದುಡ್ಡಿಲ್ಲ ಅಂತ ಲೆಕ್ಕನ? ಆ ಥರ ಎಲ್ಲ ಏನಿಲ್ಲಪ್ಪ. ತುಂಬ ಹಿಂಗೆ ಏನೋ ಹರ್ಕತ್ತಾತು ಅಂತ ಮೊನ್ನೆ ಅಷ್ಟೇ 2 ಕ್ವಿಂಟಲ್ ಅಡಿಕೆ ಕೊಟ್ಟಾರಪ್ಪ. ದುಡ್ಡಿಗೆಲ್ಲ ನಮ್ಮನೇಲಿ ಏನು ಸಮಸ್ಯೆ ಇಲ್ಲಪ್ಪ. ನಿಂದು ಒಳ್ಳೆ ಕತೆ ಆಯ್ತು. ನೀವೆಲ್ಲ ಏನು ಸೇರ್ಕೊಂಡು ಅದೇ ಥರ ಮಾತಾಡಿದ್ರೆ ಏನಲ್ಲ. ಅವಾಗೆಲ್ಲ 1-2 ವರ್ಷ ಹಂಗಾಗಿತ್ತು ಬಿಟ್ಟರೆ ಈಗ ನಮ್ಮನೇಲಿ ಆ ಥರ ಸಮಸ್ಯೆ ಏನಿಲ್ಲಪ್ಪ. ಹಾಗೆ ಏನಿಲ್ಲದೆ ಇದ್ದರೂ ಸರಿತಾ ಹೋಗಿ ಮನೆಯಿಂದನೇ ತಂದು ಕೊಡ್ತದೆ. ಎಷ್ಟು ಏನೇ ಹೇಳಿದ್ರು ನಂಗೆ ಖರ್ಚಿಗೆ ಬೇಕು ಅಂದ್ರೆ ಅದು ಯಾವುದಕ್ಕೂ ಇಲ್ಲ ಅಂತ ಹೇಳಲ್ಲ. ಹಂಗೆಲ್ಲ ಏನಿಲ್ಲಪ್ಪ. ನಾನೇ ಸುಮ್ಮನೆ ಎಂತಕ್ಕೆ ದಿನ ಹೋಗ್ತಿರೋದು ಅಂತೇಳಿ ಬರಲ್ಲ ಅಷ್ಟೇ. ಹಂಗಾರೆ ಮತ್ತೇನು ಬಿಡೋ, ಒಳ್ಳೆಯದೇ ಆತಲ್ಲ. ನಂಗೆ ಈ ಥರ ಅಡಿಕೆ ಎಲ್ಲ ಕೊಟ್ಟಿದ್ದು ನಂಗೆ ಗೊತ್ತಿಲ್ಲ ಮಾರಾಯ. ದುಡ್ಡು ಇಲ್ಲೇನು, ಅದಕ್ಕೆ ಇವು ಹಿಂಗೆ ಮಾಡ್ತಾನೆ ಅಂತಲೇ ತಿಳ್ಕೊಂಡೆ ನಾನು. ಅಂತಂದ್ರೆ ಇಲ್ಲಿ ಹಂಗಾರೆ ಬಾ. ಎಂತ ಏನು ಊರಿಗಿಲ್ದ ಮಳೆ ನಿನಗೆ ಬಂದದನ? ಇಲ್ಲಿ ಕೂತ್ಕೊಂಡು ಹಂಗೆ ಚಳಿ ಎಲ್ಲ ಕಡಿಮೆ ಆಗಂಗೆ ಏನಾರು ತಗೋಬೋದು ಬಿಡೋ. ನೀ ಬಾ ನೀನು. ಗೀ ಹೋತು. ನಾನು ಯಾಕಾರು ಹೇಳದ್ನಪ್ಪ, ಇವು ಅದನ್ನೇ ಗಟ್ಟಿ ಹಿಡ್ಕೊಂಡಲ್ಲ ಈಗ. ಎಂತ ಮಾಡೋದು? ನನ್ನ ಹತ್ರ ಈಗ ತೇರ್ಕೊನೆಕ್ಕೆ ₹1 ಇಲ್ಲ. ಅಡಿಕೆ ಕೊಟ್ಟೀನಿ ಅಂತ ಹೇಳಿ ದೊಡ್ಡಕ್ಕೆ. ಹಂಗೆ ಅಡಿಕೆ ಕೊಡೋದಾರ ಅದೇ ಮನೆಯಲ್ಲಿ ಮಾವ ಸೊಸೆ ಸೇರ್ಕೊಂಡು ಏನು ವ್ಯವಹಾರ ಮಾಡ್ತಾರೆ ನಾನು ನೋಡ್ಬೇಕಂತ ಮಾಡೀನಿ. ಯಾವಾಗ ನೋಡಿದ್ರು ದುಡ್ಡಿಲ್ಲ ದುಡ್ಡಿಲ್ಲ ಅನ್ನೋದು ತಪ್ಪಲ್ಲ.
ಮನೇಲಿದ್ದ ಅಡಿಕೆ ಕೊಟ್ಟು ಅದಕ್ಕೆ ಬೇಕು ಅದಕ್ಕೆಲ್ಲ ಬಳಸ್ಕೊಳ್ಳೋಣ ಅನ್ನೋದಿಲ್ಲ. ಇಟ್ಕೊಂಡು ಏನು ಮಾಡ್ತಾರೆ? ಇವನಿಗೆ ಏನು ಉತ್ತರ ಕೊಡ್ಲಪ್ಪ? ಹೇ ವಾಗೇಶ, ಏನ ಮಾತೇ ಆಡಲ್ಲಲ್ಲ? ಬತ್ತ ಭಾಳ ಕಲ್ತ್ಬಿಟ್ಟೆ ಬಿಡು ನೀನು. ಅಡಿಕೆ ಗಿಡಕ್ಕೆ ಖರ್ಚು ಹಾಕಿ ದುಡ್ಡು ಇಟ್ಕೊಂಡು ಬೆಚ್ಚಗೆ ಮನೇಲಿ ಕೂತಿಯಲ್ಲ ಮಾರಾಯ. ನಾ ಸುಮ್ಮನೆ ಇಲ್ಲಿ ಪಾಪ ಅಂತ ಎಣಿಸ್ತಾ ಇದ್ದಿದ್ದು, ಅವ ಹೆಂಗದನೇನು ದುಡ್ಡು ಅದೆಯೋ ಇಲ್ಲ, ನಾವೇ ಒಂಚೂರು ಇದು ಮಾಡೋಣ ಅಂತ. ನೀ ನೋಡು ಎಷ್ಟಂದ್ರೂ ನೀವು ನಿಮ್ಮ ಬುದ್ಧಿ ಮಾತ್ರ ಬಿಡಲ್ಲ ನೋಡು ವಾಗೇಶ. ಇಲ್ಲ ಮಾರಾಯ, ಅದು ಯಾಕೆ ಹಂಗೆ ಅಂದ್ಕೊಂತೀಯ? ಆ ಥರ ಎಲ್ಲ ಏನಿಲ್ಲಪ್ಪ. ನಾನು ಬೇರೆ ಏನೋ ಯೋಚನೆ ಮಾಡ್ತಾಯಿದ್ದೆ. ಒಳ್ಳೆ ಕಥೆ ಆಯ್ತಲ್ಲ. ನೀ ಯಾವಾಗ್ಲಾರು ನಾ ಹಂಗೆ ಮಾಡಿದ್ದು ನೋಡಿದ್ದ? ಬರೋಣ ಮಾರಾಯ, ಅದಕ್ಕೇನು ಆಗ್ಬೇಕೀಗ? ನಾನೇ ಯಾರು ಹೋತಾರೆ ಈ ಮಳೆಯಲ್ಲಿ ಅಂಥೇಳಿ ನನ್ನ ಜೆಸ್ಸಿ ಬೇರೆ ಒಂಚೂರು ಇದಾಗಿದೆ ಮಾರಾಯ, ಹೊಟ್ಟೆ ಅದಂಗೆ ಆಗಿದೆ, ನೀರು ಒಳಗೆ ಬರ್ತದೆ. ಹಾಗಾಗಿ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಅದು ಇಲ್ಲೊಂದು ಮಳೆ ಹೊಡಿತಾದೆ ನೋಡು, ಹಂಗಿಂಗೇನಲ್ಲ. ಎಲ್ಲ ಈ ಸತಿ ಮಳೆ ಕಮ್ಮಿ ಅಂತಿದ್ರು ಮಾರಾಯ. ಕಮ್ಮಿನ ಮತ್ತೆಂತಾರ? ಹೋದರ್ಷದ್ಕಿಂತನೂ ಜಾಸ್ತಿ ಮಳೆ ಬರ್ತದ ಎಂತದ? ಮನೆಯಿಂದ ಬೈಲ್ ಹೊಲ್ಡಕ್ಕೆ ಬೇಡಾತದೆ ಅಂತೀನಿ. ಮಳೆ ಇಲ್ಲೂ ಅದೇ ಥರ ಹೊಡಿತಾ ಇದೆಯಾ ವಾಗೇಶ? ನಿಮ್ಮ ಕಡೆ ಒಂದು ಅಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಬೇಕತ್ತಲ್ಲ, ಅಲ್ಲೊಂದು ಇಲ್ಲೊಂದು ಆಗ್ತದ. ಮಳೆ ಹೊಡಿತಾ ಇದೆ. ನೀವು ಒಂದು ಸತಿ ಮನಸ್ಸು ಮಾಡಿ ಹೊರಡು ಹೇಳ್ತೀನಿ. ಹೊರಡೋ ತನಕ ಸುಮಾರು ದಿವಸ ಮನೆ ಒಳಗೆ ಕೂತ್ರೆ ಹಿಂಗೆ ಆಗದ? ಯಾರು ಹೊರಡ್ತಾರೆ ಅಂತ ಆತದ. ನೀವು ಹೊರಡು ಹೇಳ್ತೀನಿ. ನಾ ಮತ್ತು ಮನೆಗೆ ಹೋಗಲ್ಲ, ಇಲ್ಲೇ ಕಾಯ್ತಿರ್ತೀನಿ ಆತ. ಅಲ್ಲ ತಡಿ ಇಲ್ಲೊಂಚೂರು ಅಲ್ಲೇ ಇಲ್ಲ, ಫೋನ್ ಇಟ್ಟೇ ಬಿಟ್ಟ. ಥೋ, ಇದು ಒಳ್ಳೆ ಪುಚೀತಿ ಆತಲ್ಲ. ನಾನು ಎಂತಕ್ಕಾರು ಫೋನ್ ರಿಸೀವ್ ಮಾಡಿದ್ನೇನು? ಥೋ, ಈಗ ಎಂತ ಮಾಡಿ ಸಾಯೋದಪ್ಪ ನಾನು? ಯಾರ ಹತ್ರ ಕೇಳೋದು ದುಡ್ಡು? ನಮ್ಮ ಮನೇಲಿ ₹1 ಹುಟ್ಟಲ್ಲ, ಅದಂತೂ ಗೊತ್ತಾಗಿದೆ. ಸುಮ್ಮನೆ ಎಲ್ಲಿಗೆ ಹೋಗ್ತಿದ್ದೀರಿ ಅಂತಕ್ಕೆ ಅಂತ ನಾನು ಕ್ವಶನ್ ಮಾಡೋಕ್ಕೆ ಸೈ. ಯಾರ ಹತ್ರ ಕೇಳೋದು? ರಘುವೀರ್ ಮಾವನ ಹತ್ರ ಕೇಳಿದರೆ ಆತಿತ್ತೇನು? ಒಂದು ಸತಿ ದುಡ್ಡು ಇನ್ನೂ ವಾಪಸ್ ಕೊಡೋಕ್ಕದೆ ಕೊಡ್ತೀನಿ ಅಂತ ಹೇಳಿದ್ದೆ, ನಿಧಾನದಿಂದ ಕೊಡು ಅಂದಿದ್ರು. ಎಂತಕ್ಕೆ ಅಂತ ಕೇಳಲಿ? ಔಷಧಿ ಸಾಮಾನಿಗೆ ಅಂತ ಕೇಳ್ಬೋದು ಮಾತ್ರ. ಹಾಗೆ ಮಾಡಬೇಕು. ಔಷಧಿ ಸಾಮಾನಿಗೆ ಪೂಟ್ ದುಡ್ಡಿಲ್ಲ ಆಗಿದೆ, ಅಡಿಕೆ ಕೊಯ್ಲು ಬೆಳಗ್ಗೆ ಕೊಡ್ತೀನಿ ಅಂತೀನಿ. ಹೆಂಗಾರು ಕೊಟ್ಟರು ಸೈ. ನೋಡೋದು ಸುಮಾರು ದಿವಸ ಅದೆಯಲ್ಲ, ಹೆಂಗಾರು ಮ್ಯಾನೇಜ್ ಮಾಡಿದ್ರೆ ಸೈಯೋ. ಈಗ ಅದೇ ಕೆಲಸ ಮಾಡ್ತೀನಿ. ಅಲ್ಲ, ಔಷಧಿ ಸಾಮಾನಿಗೆ ಅಂತ ಹೇಳಬೇಕು. ಅಪ್ಪಗೆ ಫೋನ್ ಮಾಡಿದ್ರೆ, ಹೌದನ್ನು ಔಷಧಿ ಸಾಮಾನಿಗೆ ದುಡ್ಡು ಬೇಕನ್ನೋ ಅಂತ, ಅವಾಗ ಸಿಕ್ಕಾಕೋತೀನಿ. ಹೆಂಗಾರು ಫೋನ್ ಮಾಡದೇ ಇದ್ದಂಗೆ ತಡಿಬೇಕಲ್ಲ. ಹಿಂಗೆ ಹೇಳ್ಬೋದು. ಅಪ್ಪ ಬೇಡ ಅಂದಿದ್ರು, ಅಲ್ಲಿ ಹೋಗಿ ಕೇಳೋದು ಬೇಡ, ಒಂದು 4 ದಿನ ಹೋಗಲಿ, ಹೆಂಗಾರು ಇದು ಮಾಡೋಣ ಅಂದಿದ್ರು. ಕೊಳೆ ಬಂದದೆ, ಹಾಗಾಗಿ ನಾನೇ ಬಂದೆ. ಅಪ್ಪಗೆ ಗೊತ್ತಿಲ್ಲ ನಿಮ್ಮ ಹತ್ರಕ್ಕೆ ಬಂದಿದ್ದು ಅಂತ ಹೇಳಬೇಕು. ಹಿಂಗೆ ಹೇಳಬೇಕು. ಇಲ್ಲಿದ್ರೂ ಬಚಾವಾಗೋಕ್ಕಾಗಲ್ಲ. ಈಗಲೇ ಹೋಗಿ ಬಿಡ್ತೀನಿ. ಸುಮ್ಮನೆ ಮತ್ತೆ ಅಂತ ಇಲ್ಲಿ ಕಾಯ್ತಾ ನಿಂತ್ಕೊಳೋದು. ಇಸ್ಕೋತೀನಂತೆ. ಒಂಚೂರು ಬೇಗನೆ ಹೋದ್ರೆ ಆಗೋದೇನು? ಒಬ್ಬ ಮನೆಗೆ ಹೋಗಲ್ಲ, ಇಲ್ಲೇ ಕೂರ್ತೀನಿ ಅಂದ. ಹೋಗಿ ಊಟ ಮಾಡ್ಕೊಂಡಾರು ಬರ್ಬೋದು. ಒಂದು ಜಾತಿ ಅವು ನನ್ನ ಜೀವ ತಿನ್ನೋಕ್ಕೆ. ಹೋಗೇ ಬಿಡ್ತೀನಿ. ಅಮ್ಮಗೆ ಹೇಳಲೇ ಇಲ್ಲ, ಹೇಳೇ ಹೋಗ್ತೀನಿ. ಸರಿತ್ನೂ ಅಲ್ಲೇ ಇರಬೇಕು. 108 ಪ್ರಶ್ನೆ ಕೇಳೋಕ್ಕೆ ಶುರು ಮಾಡ್ತದೆ ಏನೋ ನಮ್ಮ ಅಮ್ಮ. ಎಂತಾರು ಒಂದು ಉತ್ತರ ಕೊಟ್ಕೊಂಡು ಹೋಗ್ಬೇಕು. ಪುಣ್ಯಕ್ಕೂ ಈಗ ಹೇಳಿದ್ಕಾತು. ಅರ್ಧ ಗಂಟೆ ಮುಂಚೆ ಹೇಳಿದ್ರೆ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಕೂರ್ತಿದ್ದೇನ. ಎಂತ ಜ್ಞಾನ ಮಾಡ್ತಾನಿತ್ತೀಯ? ಅಮ್ಮ ಇಲ್ಲೇ ಬಂದ. ನಿನ್ನ ಹತ್ರಕ್ಕೆ ಬರ್ತಾ ಇದ್ದೆ ನಾನು. ಎಲ್ಲಿದೆಯೇ ನೋಡಿ ಈಗ ಕರಿಬೇಕಂತ ಮಾಡಿದ್ದೆ, ನೋಡಿದ್ರೆ ನೀನೇ ಬಂದಲ್ಲ. ಎಂತಕ್ಕೆ ಮರಯ್ಯ? ನನ್ನೆಂತ ಹುಡುಕ್ತಾ ಇದ್ದೆ? ಮತ್ತೆಂತಕ್ಕಲ್ಲ ಮಾರತಿ, ನಾನು ಒಂಚೂರು ಪೇಟೆ ಕಡೆ ಹೋಗಿ ಬರೋಣ ಅಂತ ಅಂದ್ಕೊಂಡ. ಅದು ಹೇಳಿ ಹೋಗೋಣ ಅಂಥೇಳಿ ನಿನ್ನ ಹುಡುಕ್ತಾ ಇದ್ದೆ. ಪೇಟೆ ಕಡೆ? ಈಗ ಎಂತಕ್ಕೆ ವಾಗೇಶ? ಈ ನಮ್ಮನೆ ಮಳೆ ಬತ್ತಾದೆ, ಯಾರು ಹುಚ್ಚು ಅಂದಾರ? ಯಾರು ಹೋತಾರ? ಏನು ಗಾಳಿ ಮಳೆಗೆ ಆ ನಮ್ಮನೆ ಮರ ಗಿರ ಎಲ್ಲ ಮುರ್ಕು ಬೀಳ್ತಿರ್ತವೆ. ಸುಮ್ಮನೆ ಮನೇಲಿ ಕೂರೋದು ಬಿಟ್ಟು ಏನ ಎಂತಕ್ಕಾಗಿ ಹೋಗೋದು ನೋಡೋಣ ಹೇಳಿ ನೀನು ಅಲ್ಲಿಗೆ. ಅಲ್ಲ ಅಮ್ಮ, ನಿಂದು ಒಳ್ಳೆ ಕಥೆ ಆಯ್ತು. ಇದಕ್ಕೆ ಸಿಟ್ಟು ಬರೋದು ನೋಡೋ ನನಗೆ.
ಹಿಂಗೆ ಹೇಳ್ದಲ್ಲ ಅಂತ ಹೇಳಿ ಒಂದು ವಾರ ಏನೋ ಒಂದು 8-10 ದಿನನೇ ಆತೇನೋ, ನಾ ಎಲ್ಲಿಗೂ ಹೋಗಲ್ಲ, ಮನೆಯಲ್ಲೇ ಇದ್ದೆ. ಹಂಗೆ ನಾ ಮನುಷ್ಯ ಅಲ್ಲ, ಎಲ್ಲಿಗಾರು ಒಂದು ಸತಿನಾರು ಹೋಗಿ ಬರ್ಬೇಕು ಅಂತ ಅನ್ಸಲ್ಲ. ನಾ ಓಡಾಡ್ಕೊಂಡೇ ಇದ್ದವ. ಈಗ ಒಂದೇ ಸಮ ನೀ ಕೂತೇ ಇರೋ ಅಂದರೆ ಎಲ್ಲ ಆತದ ನನಗೆ. ಹೋಗಿ ಬತ್ತೀನಿ ಮಾಡತ್ತೆ, ಅದಕ್ಕೆ ಯಾಕೆ ಹಂಗೆ ಮಾಡ್ತೀಯ? ಅಲ್ಲ, ಹೋಗೋದಾರು ಹೋಗ್ಬೋದು, ಮರ್ಯಾದೆ ಅಂತಕ್ಕೆ ಸಿಟ್ಟು ಅಂತಕ್ಕೆ ಮಾಡ್ತಿದ್ದೀಯ. ಇಷ್ಟು ದಿವಸ ಎಲ್ಲಿಗೂ ಹೋಗ್ಲಲ್ಲ, ಮನೆಯಲ್ಲೇ ಇದ್ದಲ್ಲ, ಮತ್ತು ಈಗ ಎತ್ಲಕ್ಕೆ ಹೊರಟೆ ಅಂತ ಕೇಳಿ ಅಷ್ಟೇ. ಎಂತಾರು ಮಾಡ್ಕೆ ಮರೆ. ಈಗ ನೀನು ಅಪ್ಪ ಬಂದರೆ ಎತ್ಲಕ್ಕೆ ಹೋಗ್ಯಾನೆ ಅಂತ ಕೇಳ್ತಾರೆ, ಎಂತ ಹೇಳದ? ನೀ ಹೇಳಾರು ಹೋಗು ಮರೆ. ಇಂಥ ಕಡೆ ಹೋತೀಯ, ಇಂತಿಷ್ಟೊತ್ತಿಗೆ ಬರ್ತೀನಿ, ಹಂಗೆ ಅವನ್ನೆಲ್ಲ ಹೇಳಾರು ಹೋಗು. ನಿಮ್ಮ ಇದ್ರೊಳಗೆ ನಾನೊಬ್ಬಳ ಅತ್ಲಾಗೂ ಹೇಳಂಗಿಲ್ಲ, ಇತ್ಲಾಗೂ ಹೇಳಂಗಿಲ್ಲ. ಎಷ್ಟು ಸರಿ ಹೇಳದಮ್ಮ, ಎಲ್ಲಿಗೆ ಹೋಗಕ್ಕತ್ತದ ನೋಡೋಣ ಹೇಳ. ಈ ಮಳೆಯಲ್ಲಿ ಎಷ್ಟು ದೂರ ಹೋಗಕ್ಕತ್ತದೆ? ಬೇಟಿಗೆ ದಿನ ಹೋಗಲ್ಲಿಗೆ ಹೋಗ್ತೀನಿ ಬತ್ತೀನಿ, ಕತ್ಲಾಗರೊಳಗೆ ಬತ್ತೀನಿ ಬಿಡು. ಅದಕ್ಕೆ ಯಾಕಷ್ಟು ಇದು ಮಾಡ್ತೀವಿ? ಏನು ಹೆಣ್ಣು ಹುಡುಗಿನಮ್ಮ ನಾನು? ಇಂತಿಷ್ಟೊತ್ತಿಗೆ ಹೋಗ್ತೀನಿ, ಇಂತಿಷ್ಟೊತ್ತಿಗೆ ಬತ್ತೀನಿ ಅಂತ ಹೇಳೋಗೋಕ್ಕೆ, ಬರದೇ ಇದ್ರೆ ತಲೆ ಬಿಸಿ ಮಾಡ್ಕೊಳಕ್ಕೆ ಏನು ತೊಂದರೆ ಇಲ್ಲ. ಬರ್ದಿದ್ರೆ ನೀವೇನು ತಲೆ ಕೆಡ್ಸ್ಕೊಳೋದೇನು ಬೇಡ, ಬತ್ತೀನಿ ನಾನು, ಗೊತ್ತು ನಂಗೆ ಮನೆಗೆ ಬರ್ಬೇಕಂತ. ಯಾವಾಗ ನೋಡಿದ್ರು ಇವರಿಗೆಲ್ಲ ಉತ್ತರ ಕೊಟ್ಕೊಂಡಿರೋದೇ ಸಮ ಆತದ ನನಗೆ. ಎಲ್ಲಿ ಹೋತಿದ್ರು ಹಿಂಗಿದ್ದೊಂದು ಏನಾರು ಕೇಳೋಕ್ಕೆ ಶುರು ಮಾಡಾತು. ಕೇಳೋದು ನೋಡಿದ್ರೆ ಏನು ದುಡ್ಡು ಕಾಸು ಎಲ್ಲ ಬೇಕಾದಷ್ಟು ಕೊಟ್ಟು ಇವರೇ ಕಳಿಸ್ತಾರೆ ಅನ್ಬೇಕು. ಹಾಗೆ ಏನಾರು ಮಾಡ್ಕೊಳ್ಳಿ, ನನಗೇನು ಇಲ್ಲಿ ನಿಂತ್ಕೊಂಡೆ ಅಂತ ಮಾಡ್ತಿದ್ದೀಯ? ಹೇಳಿ ಮಾರತಿ, ಫೋನ್ ಬಂದಿತ್ತಲ್ಲ ಯಾರದ್ದು? ಮಾರತಿ, ನೀವೊಬ್ಳು ಸುಮ್ಮನಿರು. ಈಗಷ್ಟೇ ನಾ ಕೇಳಿದಕ್ಕೆ ಏನು ಸಿಟ್ಟು ಹಾಗೆ ನಾವು ಈಗ ಪೇಟೆಗೆ ಹೋಗ್ತಾನಂತೆ ಬತ್ತಾನಂತೆ, ಹೋಗಿ ಬಂದ್ಕೊಂಡ್ಲಿ ಬಿಡತ್ಲೆ. ಮತ್ತೊಂದೇನಾರು ಕೇಳೋದು ಈಗ ಅದಕ್ಕಾಗೆ ಮತ್ತೊಂದು ಯಾಜ ಶುರು ಆಗೋದು ಬೇಕಾ ಅವೆಲ್ಲ? ಅಲ್ಲ, ನಾ ಕೇಳ್ತಾನೆ ಇದ್ದೀನಿ, ನೀವು ಹೋಗ್ತಾನೆ ಇದ್ದೀರಲ್ರಿ. ಫೋನ್ ಬಂದಿತ್ತಲ್ಲ ಯಾರದ್ದು? ಏನು ನಿಮಗೆಲ್ಲ ಡೀಟೇಲ್ ಕೊಟ್ಟುಬಿಡ್ಬೇಕಾ ನಾನು? ಯಾರು ಫೋನ್ ಮಾಡಿದರು, ಯಾರ ಹತ್ರ ಮಾತಾಡಿದೆ, ಎಷ್ಟು ಮಾತಾಡಿದೆ, ಅವನ್ನೆಲ್ಲ ಹೇಳೇ ಹೋಗ್ಬೇಕಂತ ಅದೆಯಾ? ನೀನು ದಿನ ಫೋನಲ್ಲಿ ಮಾತಾಡ್ತಿರ್ತೀಯಲ್ಲ, ನಾನೇನಾರು ಕೇಳಕ್ಕೆ ಬರ್ತೀನಾ ಯಾರ ಹತ್ರ ಮಾತಾಡ್ತಿದ್ದೆ ಏನು ಎತ್ತ ಅಂತ? ಕೇಳ್ತೀರಪ್ಪ, ಯಾಕೆ ಕೇಳಲ್ಲ? ನಾನು ಫೋನಲ್ಲಿ ಮಾತಾಡ್ತಿರೋಗೆಲ್ಲ ಬಂದು ಕೇಳ್ತೀರಿ ಯಾರು ಫೋನ್ ಮಾಡ್ಯಾರೆ ಅಂತ. ಇಟ್ಟ ಮೇಲೂ ಕೇಳ್ತೀರಿ ಎಂತ ಹೇಳಿದ್ರು ಅಂತ. ನಾನು ಹೇಳ್ತೀನಿ ಹೇಳಷ್ಟು. ಅದೇ ಥರ ನಾನು ಕೇಳಿದ್ನಪ್ಪ, ಈಗಷ್ಟೇ ಫೋನ್ ಬಂತು. ಅದು ಅಲ್ಲಿ ನಿಂತ್ಕೊಂಡೇನು ಮಾತಾಡಲ್ಲ, ನೀವು ನೋಡ್ತಾ ನೋಡ್ತಾ ಈ ಕಡೆ ಬಂದರೆ ನಾನು ನೋಡ್ತಾನೆ ಇದ್ದೆ. ಇಲ್ಲಿ ನಿಂತ್ಕೊಂಡು ಮಾತಾಡಿದ ತಕ್ಷಣ ಹೊರಡ್ತಿದ್ದೀರಪ್ಪ. ಹಂಗೆ ಕೇಳಿದೆ, ಯಾರಿಗಾರು ಏನಾರು ತೀರಾ ಸೀರಿಯಸ್ ಆಗ್ಯದ, ಹೋಗೋ ಪರಿಸ್ಥಿತಿ ಏನಾರು ಬಂದದ ಎಂತ ಹಂಗೆ ಕೇಳೋಣ ಅಂತ ಕೇಳಿದ್ದಷ್ಟೇ. ಯಾರಿಗೆ ಆರಾಮಿಲ್ಲ? ಒಳ್ತಾನೆ ಎಂತ ಮಾತಂತಾಡ್ತೀಯ? ಎಂತ ಹೋಗೋ ಪರಿಸ್ಥಿತಿ ಅಂದರೆ? ಈಗ ನಾನು ಪೇಟೆ ಕಡೆ ಏನಾರು ಹೋಗ್ಬೇಕಂದ್ರೆ ಯಾರು ಹೋಗೋ ಪರಿಸ್ಥಿತಿನೇ ಬಂದಿರ್ಬೇಕಾ? ಇಲ್ಲಿದ್ರೆ ಹೋಗಂಗೆ ಇಲ್ಲ. ಯಾಕೆ ಹೆಂಗೆ ಮಾಡ್ತೀರಿ ಮರತಿ? ಎಲ್ಲಿಗೆ ಹೊರಟ್ರು ಇಂಥದ್ದೊಂದು ಏನಾದ್ರು ಕೇಳ್ತಾ ನಿಂತು ಬಿಡ್ತೀರಿ. ನಾ ಏನಾರು ಹೇಳಿದ್ರು ಮತ್ತೆ ಅದಕ್ಕೆ ಸಿಟ್ಟು ಬರ್ತದೆ. ಇಲ್ಲಪ್ಪ, ನನಗೆ ಸಿಟ್ಟು ಬರಲ್ಲ. ಸಿಟ್ಟು ಎಂತಕ್ಕೆ ಬರ್ಬೇಕು? ಯಾರು ಫೋನ್ ಮಾಡಿದ್ದಾರ? ಯಾರು ಅಂತ ಹೇಳಿದ್ರೆ ಕೂಡಲೇ ರಗಳೆ ಶುರುವಾಗ್ತದೆ. ಶುರುವಾಗೋದಷ್ಟೇ ಅಲ್ಲ, ನಾ ಬರೋ ತನಕ ಅದು ಬಂದ ಮೇಲೂ ಮುಗಿಯೋದು ಇಲ್ಲ. ಯಾವನಿಗೆ ಬೇಕು ಎಂಥದ್ದು ಹೇಳಲ್ಲ, ಸುಮ್ಮನೆ ಹೋಗ್ತಿರ್ತೇನೆ. ಯಾರದ್ರಿ ಫೋನು? ನೋಡು, ದಿನಕ್ಕೆ 100 ಫೋನ್ ಬರ್ತಾ ಇರ್ತಾವೆ ನನಗೆ. ಅವನ್ನೆಲ್ಲ ಹೇಳ್ತಾ ಕೂರಕ್ಕಾಗಲ್ಲ. ನಾ ಈಗ ಹೋಗ್ತಿದ್ದೀನಿ ಅಷ್ಟೇ. ಒಳ್ಳೆ ಕಥೆ ಆಯ್ತು ಇವ್ರದ್ದು. ನೋಡಿದ್ರೆ ಎಲ್ಲಿಗೂ ಹೋಗೋದವರು ಹೇಳೋಬೇಕು, ಯಾರು ಫೋನ್ ಬಂದರೂ ಹೇಳಬೇಕು. ಏನು ನಾನೇ ನಿಮ್ಮನೆ ಜನನಾ? ಓಹೋ, ಏನು ಇವರೇ ನನ್ನ ಏನು ದುಡ್ಡು ಸಾಕ್ತಾ ಇದ್ದಾರೆ ಅನ್ಬೇಕು, ಆ ಥರ ಮಾಡ್ತಾರೆ. ಅಲ್ಲ ಸರಿತಾ, ಸುಮ್ಮನಿರ, ಸ್ವಲ್ಪ ಸುಮ್ಮನಿರು ನೋಡೋಣ. ಏನೀಗ ಹೊಲ್ಟಾಗಿದೆ, ಹೊಲ್ಡಷ್ಟೊತ್ತಿಗೆ ಹಿಂಗೆ ಕರ್ಕರೆ ಮಾಡ್ತಿರಬಾರ್ದು. ಈ ಮಳೆ ಹೊಡಿತದೆ ನೋಡಿದ್ರೆ ಸಾಕು, ಹೇಳಿದ್ರೆ ಮತ್ತೆ ಅದಕ್ಕೂ ಸಿಟ್ಟು ಮಾಡ್ತಾನೆ. ಯಾರು ಅಂತಕ್ಕೆ ಮಾಡ್ಕೊಂಡಾರ, ಹೋಗಿ ಬಂದ್ಕೊಂಡ್ಲಿ, ಏನಾರು ಮಾಡ್ಕೊಂಡ್ಲಿ, ಸುಮ್ಮನೆ ನೀವು ಒಳಗೆ ಬನ್ನಿ. ಅಲ್ಲ ಅತ್ತೆ, ನೀವು ಯಾಕೆ ಹಿಂಗೆ ಮಾಡ್ತೀರಿ ಅಂತಲೇ ನಂಗೆ ಗೊತ್ತಾಗಲ್ಲ. ನೀವಾರು ಕೇಳಬೇಕು, ಇಲ್ಲ ನನ್ನಾರು ಕೇಳಕ್ಕೆ ಬಿಡಬೇಕು. ನೀವು ಎರಡೂ ಮಾಡಲ್ಲ. ನೀವೇ ನೋಡಿದ್ರಲ್ಲ, ಫೋನ್ ಬಂದ ಕೂಡಲೇ ನೋಡಿದವರೇ ಮುಖ ಒಂಥರ ಆಯ್ತು. ಈ ಕಡೆ ಬಂದರು, ಬಂದು ಏನು ಮಾತಾಡ್ತಿದ್ದಾರೆ ಒಂಚೂರು ಕೇಳಿಸ್ಕೊತೀನಿ ಅಂದೆ, ನೀವು ಅದಕ್ಕೂ ಬಿಡಲ್ಲ, ಸುಮ್ಮನೆ ಇದ್ದೆ. ನೋಡಿದ್ರೆ ಈಗ ಸಡನ್ನಾಗಿ ಹೊರಡ್ತಾ ಇದ್ದಾರೆ. ಅದರಲ್ಲೇ ಗೊತ್ತಾಗಲ್ಲ. ಇವ್ರು ಯಾವ್ದಾರು ಒಳ್ಳೆ ಕೆಲಸಕ್ಕೆ ಹೋಗೋದಾಗಿದ್ರೆ ಹೇಳ್ತಿದ್ರು ಎಂತಕ್ಕೆ ಹೋಗ್ತಿದ್ದೀನಿ ಅಂತ. ಯಾರು ಅಪ್ಪಂತಾರೆ ಫೋನ್ ಮಾಡಿದ್ದಾಗಿದ್ರು ಹೇಳ್ತಿದ್ರು ಇಂಥರೇ ಫೋನ್ ಮಾಡಿದ್ದು ಅಂತ.
ಏನಷ್ಟು ಗುಟ್ಟು ಮಾಡೋಂಥದ್ದು ಏನದೆ? ಅವನೇ ಮಾಡಿರ್ತಾನೆ. ಬೇಕಲ್ಲ ಇಲ್ಲಿ, ಎಲ್ಲೋ ಒಂದು 4-5 ದಿನ ಆಗಿತ್ತು, ಹೋಗಿರಲ್ಲ, ಬಾಯೇನು ಚಪ್ಪೆ ಆದಂಗೆ ಆತೇನೋ, ಅದಕ್ಕೆ ಫೋನ್ ಮಾಡಿ ಕರೆಸ್ಕೊಂಡಾನೆ. ಹೋಗಲಿ ಬಿಡಿ, ನಾನು ಎಷ್ಟು ಹೇಳಿದ್ರು ಅಷ್ಟೇ, ಸುಮ್ಮನೆ ಇರಬೇಕು ಅಂದ್ಕೋತೀನಿ. ಆದರೂ ಒಂದೊಂದು ಸರಿ ಸಿಟ್ಟು ಬರ್ತದೆ, ತಡ್ಕೊಳಕ್ಕಾಗಲ್ಲ ನನಗೆ. ಅದು ಎಂತ ಮಾತಾಡ್ತೀವಿ ಸರಿತಾ ನೀನು? ಗಂಡಸ್ರಿಗೆ ಹಂಗೆ 108 ತಿರುಗಾಟ ಇರ್ತದೆ, ಹೋಗ್ತಾರೆ. ಹಂಗೆ ಎಲ್ಲದನ್ನ ಹೆಂಗಸರು ಕೇಳ್ತಾ ಕೂರಬಾರ್ದೆ. ನಾನು ನಿಮ್ಗೆ ಅವತ್ತೇ ಹೇಳೀನಿ, ಈ ಥರ ಹೆಂಗಸರು ಅಂತ ಹೇಳಬೇಡಿ ಅಂತ. ಹೆಂಗಸರು ಕೇಳಬಾರ್ದು, ಹೌದು. ನಾವು ಅವ್ರಿಗೆ ಬರೀ ಹೆಂಗಸ್ರಲ್ಲ, ನಾನು ಹೆಂಡ್ತಿ, ನೀವು ಅಮ್ಮ. ನಾವು ಕೇಳಿದೆ ಇನ್ಯಾರು ಕೇಳ್ಬೇಕು ಹೇಳಿ? ಕೇಳ್ಬೇಕಾಗ್ತದೆ ಈ ಥರ ಎಲ್ಲ ಸುಮ್ಮನೆ ಹೋಗೋಷ್ಟೊತ್ತಿಗೆ. ಹಿಂಗೆ ಕೇಳದೆ ಬಿಟ್ಟೆ ಅವ್ರು ಹಿಂಗೆ ಹಾಕಿ ಕೂತಿದ್ದೀಗ. ಆಗಲಿ, ನಿನ್ನ ಮಾತಿನಂತೆ ಆಗಲಿ. ನೀ ಕೇಳಿ ಅಂತ ಮಾಡ್ತಿದ್ದೆ, ನಾ ಕೇಳಲೆ ಸುಮ್ಮನೆ ನಿಂತ್ಕೊಂಡೆ. ನೀ ಕೇಳ್ದಲ್ಲ, ಏನಾರು ಪ್ರಯೋಜನ ಆತಾ? ಎಂತಾರೆ ಹೇಳದ್ ನಾವ? ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ದೊಡ್ಡ ಜಗಳನೇ ಆತೈತೆ. ಹೇಳದ್ ನಾವ ಹೇಳ, ಹಿಂಗೇನು ಪ್ರಯೋಜನ ಇಲ್ದಿದ್ಮೇಲೆ ಮತ್ತೆ ಎಂತ ಕೇಳ್ಬೇಕು? ಸುಮ್ಮನೆ ನಮ್ಮಷ್ಟಕ್ಕೆ ನಾವು ಇದ್ರೆ ಆಗೋದೇನ? ಹಂಗಲ್ಲ ಅತ್ತೆ, ಜಗಳ ಆಗಿದ್ರೆ ಆತಿತ್ತು. ನೀವು ಸುಮ್ಮನೆ ಇದ್ದಿದ್ರೆ ನಾನು ಕೇಳ್ತಿದ್ದೆ. ಇನ್ನೊಂದು 2-3 ಸತಿ ಕೇಳಿದ್ರೆ ಹೇಳಿದೆ ಎಲ್ಲಿಗೆ ಹೋಗ್ತಿದ್ರು? ಹೇಳಿ ಹೋಗಿ ಅಂತ ಪಟ್ಟು ಹಿಡಿದು ಕೂತಿದ್ರೆ ಹೇಳ್ತಿದ್ರು ಯಾರು ಫೋನ್ ಮಾಡಿದ್ದು ಅಂತ. ಅವ್ರು ಫೋನ್ ಮಾಡಿದ್ದಂತ ಗೊತ್ತಾದ್ರೆ ಹೋಗ್ಲಿಕ್ಕೆ ಕೂಡ್ದು ಅಂತ ಕೂರ್ಬೋದಿತ್ತಲ್ಲ. ಎಂತ ಕೂತೀರಿ? ಸುಮ್ಮನೆ ಮನೇಲಿರಿ ಅಂತ ಹೇಳಿದರೆ ಇರ್ತಿದ್ರು, ಮನೇಲಿ ಇರದೆ ಎಲ್ಲಿಗೆ ಹೋಗ್ತಿದ್ರು? ನೀವು ಕೇಳಲ್ಲ, ನಾನು ಕೇಳಕ್ಕೆ ಬಿಡಲ್ಲ. ಯೋ ಮರತಿ ಸರಿತಾ, ನೀವೊಬ್ಬ ನೋಡ್ತೀಯ, ಹಾಗಾಗಿ ಈ ಥರ ಹೇಳ್ತೀಯ. ನಾವು ಆವಾಗಿಂದ ನೋಡ್ಕೊ ಬಂದೆ, ನೀವು ಅಪ್ಪನೂ ಹಿಂಗೆ ಮಾಡಿದ್ದು. ಈಗೇನ ನಿಮ್ಮ ಮಾವು ಸಂಪನ್ಕಿ ಕೊತ್ತಾರೆ ಅಂತನ? ಅವ್ರು ಮಾಡಿದ್ದು ಹಿಂಗೆಯ. ಒಂದಾರು ಸುಸೂತ್ರ ಹೇಳ್ತಿದ್ರು ಅಂತ ಮಾಡ್ದ? ಅವಾಗ ಬಿಟ್ಟಿದ್ದು ನಿಮ್ಮ ತಪ್ಪು ಅಂತಲೇ ಹೇಳೋದು ನಾನು. ಅವಾಗಲೇ ನೀವು ಮಾವನ ಹಿಡಿದು ಕೇಳಬೇಕಿತ್ತು. ನೀವು ಕೇಳದೆ ಬಿಟ್ಟಿದ್ದಕ್ಕೆ ಅವ್ರು ಹಂಗೆ ಆಗಿದ್ದು. ಈಗ ಮಗನು ಹಾಗೆ ಮಾಡ್ತಾ ಇದ್ದಾರೆ. ಆಗಲಿ ಮರತೆ, ಎಷ್ಟು ದಿವಸ ಹಂಗೆ ಮಾಡ್ತಾರೆ ನೋಡೋಣ ಹೇಳ. ಈಗ ಕಾಣಬಾರ್ದ? ನಿನ್ನ ಮಾವ ಏನಾರು ಹೋತಾರ, ಆವಾಗಿನ ಹಂಗೆ ಪೇಟೆಗೆ ಹೋತಾರ, ದುಡ್ಡು ದಾಳದೋಳಿ ಮಾಡ್ತಾರೆ, ಎಂತ ಮಾಡ್ತಾರೆ? ಬುದ್ಧಿ ಬರಲ್ಲ? ಹಾಗೆ ತಾನೇ ಬುದ್ಧಿ ಬರಬೇಕು. ಬರದೇ ಇಲ್ಲಿ ಗೊತ್ತದೆ. ಅಯ್ಯೋ ಅತ್ತೆ, ನಿಮ್ಗಿನ್ನು ಯಾವ ಥರ ಹೇಳಲಿ ನಾನು? ಬುದ್ಧಿ ಬಂದದೆ ಈಗ, ಅದು ತಾನೇ ಬರ್ತದೆ ಅಂತೀರಿ. ಯಾವಾಗ ಅತ್ತೆ ಬುದ್ಧಿ ಬಂದಿದ್ದು? ಎಷ್ಟು ವರ್ಷ ಹೇಳಿ? ನಿಮ್ಗೆ ಎಷ್ಟು ವರ್ಷ? ಮಾವಿಗೆ ಎಷ್ಟು ವರ್ಷ? ಈಗ ಬುದ್ಧಿ ಬಂದ್ರೆಷ್ಟು ಬಿಟ್ಟರೆಷ್ಟು? ನಿಜವಾದ ಜೀವನ ಅನುಭವಿಸ್ಬೇಕಾದ ಕಾಲದಲ್ಲೆಲ್ಲ ಹೀಗೆ ಕಷ್ಟಪಟ್ಟೆ ಕಳೆದಿರಿ. ಈಗ ನಿಮ್ಗೇನು ಪ್ರಯೋಜನ ಆತ ಅದೇ ಹೇಳಿ, ನಂಗೆ ಅದೊಂದು ಹೇಳಿ. ಈಗ ಮಾವಿಗೆ ಬುದ್ಧಿ ಬಂದದೆ ಅಂತಿದ್ದೀರಲ್ಲ, ಅದರಿಂದ ನಿಮ್ಗೇನು ಪ್ರಯೋಜನ ಆತ ಅದೇ? ಅದಕ್ಕೂ ಸಿಟ್ಟೆ ಮಾಡ್ತೀರಿ ನೀವು. ಅವಾಗ ಹಂಗೆ ಮಾಡಿದ್ರೆ ಈಗ ಹಿಂಗೆ ಮಾಡ್ತಿದ್ದೀರಿ ಅಂತ ನೋಡಿದ್ರೆ ನನ್ನ ಹತ್ರ ಹೇಳ್ತಿದ್ದೀರಿ ಬುದ್ಧಿ ಬರ್ತದೆ ಅಂತ. ಆವಾಗೆಲ್ಲ ಏನೋ ಕಳೀತು, ಕಾಲ ಕಳಿಯೋಕ್ಕಾತು ಅಂದರೆ ಈಗ ಹಂಗೆ ಆಗಲ್ಲ. ಗೊತ್ತಲ್ಲ ನಿಮಗೆ ಜೀವನ ಎಷ್ಟು ಕಷ್ಟ ಈಗ ಅಂತ. ಅವಾಗ ಮಾವಗೂ ನೀವೇನು ಕೇಳಲೇ ಇಲ್ಲ. ಅವ್ರು ಹೇಳ್ದಂಗೆ ಕೇಳ್ತಾ ಬಂದ್ರಿ, ಅವ್ರು ಕೇಳಿದಾಗೆಲ್ಲ ದುಡ್ಡು ಕೊಡ್ತಾ ಬಂದ್ರಿ. ಅವ್ರಿಗೆ ಅದೇ ಅಭ್ಯಾಸ ಆಯ್ತು. ಈಗ ನೋಡಿ, ದುಡ್ಡು ಏನು ಇಲ್ಲ ಅನ್ನೋ ಕಾಲಕ್ಕೆ ಬುದ್ಧಿ ಬಂದದೆ. ಬಂದ್ರೆಷ್ಟು ಬಿಟ್ಟರೆಷ್ಟು? ಅಲ್ಲ, ನಿಮಗೆ ಹೇಳೋಕ್ಕೆ ನಾನು ಅದನ್ನೇ ಮಾಡಿದ್ದೆ. ಫಸ್ಟ್ 1-2 ವರ್ಷ ನನಗೂ ಗೊತ್ತಾಗಿರಲ್ಲ ಬಿಡಿ, ನಾನು ಅದನ್ನೇ ಮಾಡಿದ್ದೆ. ನಮ್ಮಮ್ಮ ಹೇಳಿದ್ರೆ ಸಿಟ್ಟೆ ಮಾಡ್ತಿದ್ದೆ, ಯಾಕೆ ಹಿಂಗೆ ಹೇಳ್ತದೆ ಅಮ್ಮ ಅಂತ ಅನ್ನಿಸ್ತಿತ್ತು. ಈಗ ಗೊತ್ತಾಗ್ಯದ ನಂಗೆ ಅಮ್ಮ ಯಾಕೆ ಹಂಗೆ ಹೇಳ್ತಿತ್ತು ಅಂತ. ನೀವೇನಾರು ಇವತ್ತು ಇಲ್ಲಿ ಇಲ್ಲದೆ ಇದ್ದಿದ್ರೆ, ಇದ್ದಿದ್ದಂತೂ ಆತನ ಮಾತಾಡ್ಬಿಡಂತ ಸುಮ್ಮನಿರಿಸದೇ ಇದ್ದಿದ್ರೆ ಗ್ಯಾರಂಟಿ ಇವತ್ತು ಜಗಳ ಆದರೂ ಅಡ್ಡಿಲ್ಲ ಅಂತ ಅವ್ರ ಹತ್ರ ಬಾಯಿ ಬಿಡಿಸ್ತಿದ್ದೆ. ಎಲ್ಲಿಗೆ ಹೋಗ್ತೀರಿ, ಯಾರು ಫೋನ್ ಮಾಡಿದ್ದು ಅಂತ. ಅವ್ರು ಇಂಥವ್ರು ಅಂತ ಗೊತ್ತಾದಕ್ಕೂ ನಾನು ಅವನಿಗೆ ಇವತ್ತು ಫೋನ್ ಮಾಡ್ಬೇಕಂತ ಮಾಡಿದ್ದೆ, ಎಂತಕ್ಕಾಗ ಇಲ್ಲಿ ಕರಿತಿದ್ದೀಯಾ ಅಂತ. ಈಗ ಎಂತಕ್ಕೂ ನನಗೆ ಕನ್ಫರ್ಮೇ ಇಲ್ಲ ಅವ್ನು ಮಾಡಿದ್ದು ಹೌದಾ ಅಲ್ಲ ಅಂತ. ಹಾಗಾಗಿ ಹೇಳಂಗಿಲ್ಲ ಬಿಡಂಗಿಲ್ಲ. ಒಂದೊಂದು ಸತಿ ಯೋಚನೆ ಮಾಡಿದ್ರೆ ಬೇಜಾರಾಗ್ತದೆ. ಎಲ್ಲ ಒಂದು 4 ದಿನ ಆಗಿತ್ತು, ಹಂಗಾರೆ ಇನ್ಮೇಲಾರು ಸ್ವಲ್ಪ ಪರವಾಗಿಲ್ಲ ಏನೋ ಅಂತ ಮಾಡಿದ್ದೆ. ಇಲ್ಲಪ್ಪ, ನಾಯಿ ಬಾಲ ಯಾವತ್ತಿದ್ರೂ ಡೊಂಕೆ. ಇವ್ರ ಬಗ್ಗೆ ಎಲ್ಲ ನಿರೀಕ್ಷೆ ಇಟ್ಕೊಳೋದೇ ತಪ್ಪು. ನೋಡಲ್ಲಿ ಹೇಳ್ತೀರಲ್ಲ, ಅದು ಹೇಳೋದಲ್ಲ ಸುದ್ರ, ಆವಾಗ ಹೀಗೆ ಮಾಡಿ ಸಲ್ಗಿ ಕೊಟ್ಕೊಂಡಿರಿ ಅಂತ ಹೇಳ್ತದೆ. ಈಗ ಇದಕ್ಕೇನೋ ನಾನು ಸುಮ್ಮನೆ ಇರ್ತೀನಿ ಅಂತಾನ. ನಾನು ಒಂದು ಮಾತು ಆಡಕ್ಕೆ ಬಿಡ್ತಿದ್ರಾ ಇವರಮ್ಮ?
ಎಂತ ಹೇಳಕ್ಕೆ ಹೋದ್ರೆ ನನ್ನ ಮಗಗೆ ಹೇಳ್ಬೇಡ ಅಂತ ನನ್ನಷ್ಟುದ್ದಕ್ಕೂ ಯಾಜ ಮಾಡೋರು. ಹಂಗಾಗಿ ನಾ ಬಿಟ್ಕೊ ಕೂತಿದ್ದು. ನೋಡಿ ಈಗ ಮಾತು ಕೇಳ್ಬೇಕಿದ್ರ ಹತ್ರ ಅನ್ಭವಿಸೋಳು ನಾನೇ, ಮಾತು ಕೇಳೋಳು ನಾನೇ. ಯಾರಿಗೆ ಹೇಳೋದು? ಇವನ್ನೆಲ್ಲ ಹೇಳಿದ್ರು ನಂಬ್ತಾರ ಯಾರಾರ? ಈಗ ಗೌಡ್ರ ಮನೆಗೆ ಬಂದಕ್ಕೂ ಮತ್ತೊಂದು ತರ್ಕೊಂಬೈಲ ಅದು ಏನು ಎಲ್ಲಿಗೆ ಹೋಗ್ಯಾನೆ ಅಂತ ಕೇಳ್ತಾರೆ. ಪೇಟೆ ಕಡೆ ಅಂತ ಹೇಳೋದು, ಮತ್ತಿನ್ನೆ ಅಂತ ಹೇಳೋದು. ಏನು ಸುಸೂತ್ರ ಮನೆಗೆ ಬಂದರೆ ಅಡ್ಡಿಲ್ಲ, ಅಲ್ಲಿಂದ ಬತ್ತಾನೆ ಏನು ವಾಲಾಡ್ತಾನೆ ಬತ್ತಾನೋ ಎಂಥದ. ಹಂಗೇನಾರು ಬಂದರೆ ಇವತ್ತು ಯಾಜ ಇದ್ದೇ ಅದೇ. ನಾನು ಏನು ಮಾತಾಡೋದು ಇಲ್ಲ, ಸುಮ್ಮನೆ ಕೂತ್ಕೋತೀನಿ. ಏನು ಬೇಕಾದ್ರೆ ಮಾಡ್ಕೊಳ್ಳಿ. ನಾವು ಮಾಡಿದ ಮೋಸದ್ದು ಸರಿ. ಇದು ಮಾತಾಡೋಷ್ಟೊತ್ತಿಗೆ ಎಂತ ಹೇಳಕ್ಕೆ ಹೋಗ್ಬಾರ್ದಿತ್ತು. ಅಂತ ಗಂಡ ಹೆಂಡತಿ ಮುರ್ಕುತಾವಲ್ಲ ಅಂತ ಮುದ್ದೆ ಹೋಗಿದ್ದೆ ತಪ್ಪಾಯ್ತು. ಏನು ಬೇಕಾದ್ರೆ ಮಾಡ್ಕೊಳ್ಳಿ ಅಂತೇಳಿ ನನ್ನಷ್ಟಕ್ಕೆ ನಾ ಹೊತ್ಕೊಂಡು ಒಳಗೆ ಹೋಗ್ಬೇಕಾ ಬೇಡ? ಪಾಪ ಪುಣ್ಯ ಗಿರೇಸ್ಬಾರ್ದು ಅನ್ನೋದು ಇದಕ್ಕೆ. ಇನ್ಮೇಲೆ ಮಾತ್ರ ತಲೆ ಮೇಲೆ ತಲೆ ಬೀಳಿ ನಾ ಎಂತ ಕೇಳೋಕ್ಕೂ ಹೋಗಲ್ಲ, ಹೇಳೋಕ್ಕೂ ಹೋಗಲ್ಲ.